ನಮ್ಮ ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಬಿ ಅಶೋಕ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಅಶೋಕ್ ಸರ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಇವತ್ತು ನಡೀತಾ ಇರುವಂಥ ಒಂದು ಡೆವಲಪ್ಮೆಂಟ್ಸ್ ಬಹುಶಃ ನೀವು ಕೂಡ ಅವತ್ತಿಂದನೂ ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದೀರಿ ಅಂತ ಅನ್ಕೋತೀನಿ. ಸೊ ನಿನ್ನೆ ನಡೆದಂಥ ಒಂದಷ್ಟು ಘಟನೆಗಳು ಅಶೋಕ್ ಸರ್, ಈಗಾಗಲೇ ಮೂಳೆಗಳು ಸಿಕ್ಕಿವೆ. ಸೊ ಈ ಕೇಸ್ನಲ್ಲಿ ಹೇಗೆ ಪ್ರೊಸೀಡ್ ಮಾಡಲಾಗುತ್ತೆ, ಇದು ಎಷ್ಟು ಬ್ರೇಕ್ ಥ್ರೂ ಆಗುತ್ತೆ ಈ ಒಂದು ಕೇಸ್ನಲ್ಲಿ, ನೀವೇನು ಹೇಳ್ತೀರಿ ಅಶೋಕ್ ಸರ್? ನಮಸ್ಕಾರ. ನಮಸ್ತೆ. ನಮಸ್ಕಾರ. ನಮಸ್ತೆ. ನನ್ನ ಪ್ರಕಾರ ಎಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಟಿವಿ ಮುಂದೆನೆ ಇದ್ದಾರೆ, ಇದನ್ನು ವಾಚ್ ಮಾಡ್ತಾನೆ ಇದ್ದಾರೆ. ಬಿಕಾಸ್ ಇಟ್ ಈಸ್ ಅವರ್ ಪ್ರೊಫೆಷನಲ್ ಜಾಬ್. ಆಮೇಲೆ ನನಗೆ ಗೊತ್ತಿದ್ದಂಗೆ ಇಲ್ಲಿವರೆಗೆ ಇಡೀ ನಮ್ಮ ದೇಶದಲ್ಲಿ ಈ ತರ ಕೇಸ್ ಆಗಿಲ್ಲ. ಬಟ್ SIT ಮಾಡಿದ್ದು ಮಾತ್ರ ಬಹಳ ಒಳ್ಳೇದಾಯ್ತು. ಏನು ನಂಬಿಕೆ ಅಪನಂಬಿಕೆ ಇದೆ, ಇದು ಒಂದು ಕ್ಲಾರಿಟಿ ಸಿಗುತ್ತೆ ಇವಾಗ. ಆಮೇಲೆ ಈಗಲೇ ನಾವು ಪೂರ್ವಗ್ರಹ ಪೀಡಿತರಾಗಿರ್ಬಾರ್ದು. ಅಂದ್ರೆ ನಾವು ಇದು ಆಗಿದೆ, ಕೇಸು ಆಗಿಲ್ಲ ಅನ್ನೋದ್ರ ಬಗ್ಗೆ ನಾವು ಮಧ್ಯದಲ್ಲಿ ಇರಬೇಕು, ಸೆಂಟ್ರಲ್ ಇರಬೇಕು. ಒಂದ್ ಸಮಯ ಆಗಿರ್ಬೋದು, ಒಂದ್ ಸಮಯ ಆಗಿಲ್ದೇ ಇರ್ಬೋದು. ನಿಜ ನಿಜ. ನನಗನ್ಸ್ತಾ ಇದೆ ಇವಾಗ ಈ ಒಟ್ಟಿನಲ್ಲಿ ಇವನು ಈ ಬರಿಯಲ್ನ ಒಬ್ಬನೇ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನಮ್ಮೆಲ್ಲರ ಒಂದು ನಂಬಿಕೆ ಅಂತ ಅನ್ಸುತ್ತೆ ನನಗೆ. ಈ 2014ರಿಂದ ಇವನು ಓಡೋಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ, ಅಲ್ಲಿ ಕೆಲಸ ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. 2014ರಿಂದ 2025 ಇಲ್ಲಿವರೆಗೆ ಎಷ್ಟು ಅನ್ಕ್ಲೈಮ್ಡ್ ಬಾಡಿ ಹೂತಿದ್ದಾರೆ, ಅಲ್ಲಿ ಬರಿ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ನಗರಸಭೆ ಇದು ಏನು ನಮ್ಮ ಪಂಚಾಯತ್ ಇದೆಯಲ್ಲ ಅವ್ರ ಹತ್ರ ಒಂದು ಲಿಸ್ಟ್ ತಗೊಳ್ಬೇಕಾಗುತ್ತೆ ಇವಾಗ. 2014ರಿಂದ ಇಲ್ಲಿವರೆಗೆ ಇವತ್ತಿನವರೆಗೆ ಎಷ್ಟು ಅನ್ಕ್ಲೈಮ್ಡ್ ಬಾಡೀಸ್ ನ ಬರಿ ಮಾಡಿದ್ದಾರೆ ಅನ್ನೋದು ಒಂದು ಲಿಸ್ಟ್ ತಗೊಳ್ಬೇಕಾಗುತ್ತೆ ಪೊಲೀಸ್ನವರು. ಇದರಲ್ಲಿ ಯಾರು ಭಾಗವಹಿಸಿದ್ದಾರೆ, 2014ರಿಂದ ಇಲ್ಲಿವರೆಗೆ ಯಾರು ಇದನ್ನ ಗುಂಡಿ ತೆಗೆದು ಬರಿ ಮಾಡಿದ್ದಾರೆ ಅನ್ನೋರನ್ನ ಹೊರಗಡೆ ತಗೊಳ್ಬೇಕಾಗುತ್ತೆ ಅಲ್ಲಿ ಇರೋರಲ್ಲಿ. ಅವರಲ್ಲಿ ಯಾರಾದ್ರೂ ಇವನ್ ಜೊತೆ ಆಗ 1995ರಿಂದ 2014ರವರೆಗೆ ಕೆಲಸ ಮಾಡಿದಾರ ಅನ್ನೋದು ಪತ್ತೆ ಮಾಡ್ಬೇಕಾಗುತ್ತೆ ಪೊಲೀಸ್ನವರು. ಯಾಕಂದ್ರೆ ಇವನು ಒಬ್ಬನೇ ಮಾಡಿರ್ಲಿಕ್ಕಿಲ್ಲ, ಬೇರೆಯವರು ಅಸೆಸ್ ಮಾಡಿರ್ಬೇಕು. ಅಸೆಸ್ ಮಾಡಿರೋರು ಕಂಟಿನ್ಯೂ ಮಾಡಿರ್ಬೋದು ಒಂದ್ ಸಮಯ ಅಲ್ಲೇ ಸೊ ಅವ್ರಗಳಲ್ಲಿ ಈ ವ್ಯಕ್ತಿ ಜೊತೆ ಕೆಲಸ ಮಾಡಿದಾರ ಅನ್ನೋದು ಕ್ಲಾರಿಟಿ ಸಿಕ್ಕಬೇಕಾಗುತ್ತೆ. ಆಮೇಲೆ ಈಗ ಇವನು ಏನ್ ತೋರಿಸ್ತಾ ಇದ್ದಾನೆ, ಇದು ಈ ಪಂಚಾಯಿತಿ ಅವರ ಲೀಸ್ಟ್ ನಲ್ಲಿ ಇದೆಯಾ ಈ ಜಾಗಗಳು ಅನ್ನೋದು ಕಂಡುಹಿಡಿಬೇಕಾಗುತ್ತೆ. ಯಾಕೆಂದ್ರೆ ಇವರು ಬಾಡಿ ಈಗ ನಾವು ಯಾವುದೇ ಒಂದೇ ಕನ್ಕ್ಲೂಷನ್ ಬರ್ಲಿಕ್ಕಾಗಲ್ಲ. ಯಾಕೆಂದ್ರೆ ಇವರು ಪಂಚಾಯಿತಿಯವರು, ನಾನು ಸುಮಾರು ನೋಡಿದೆ ಅವ್ರು ಮಾತಾಡೋದು, ಅವ್ರ ಹತ್ರ ಆಗ್ಲೇ 250 280 ಅನ್ಕ್ಲೈಮ್ಡ್ ಬಾಡಿ ಬರಿ ಮಾಡಿರೋದು ಲಿಸ್ಟ್ ಇದೆ. ಸೊ ಲಿಸ್ಟ್ ಇದೆ, ಅದರಲ್ಲಿ ಹಣನೂ ಕೊಟ್ಟಿದ್ದಾರೆ. 50 ರೂಪಾಯಿ 100 ರೂಪಾಯಿ ಕೊಟ್ಟಿರೋದು ಹಣ ಈ ವ್ಯಕ್ತಿದು, ಚೆನ್ನ ಅನ್ನೋ ವ್ಯಕ್ತಿದು ಫಿಂಗರ್ ಪ್ರಿಂಟ್ ಇದೆ ಅಂತ ಹೇಳ್ತಿದ್ದಾರೆ. ಇವೆಲ್ಲ ನಮ್ಗೆ ಕಾಣ್ತಾ ಇರೋ ಮಾಹಿತಿ, ಟಿವಿನಲ್ಲಿ ಬರ್ತಾ ಇರೋದ್ರ ಬಗ್ಗೆ ನಾವು ಹೇಳ್ತಾ ಇರೋದು. ಬಟ್ ಒಟ್ಟಿನಲ್ಲಿ ತನಿಖೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ರೆಹಮಾನ್. ಇದರಲ್ಲಿ ನಿಷ್ಪಕ್ಷವಾಗಿ ಟ್ರಾನ್ಸ್ಪರೆಂಟ್ ಆಗಿ ಯಾವುದೇ ಪೂರ್ವಗ್ರಹ ಪೀಡಿತ ಇಲ್ಲದೆ ತನಿಖೆ ಆದ್ರೆ ಮಾತ್ರ ಸತ್ಯಾಂಶ ಹೊರಗಡೆ ಬರುತ್ತೆ. ನಿಜ ಸರ್. ಬಿಫೋರ್ ವಿ ಪ್ರೊಸೀಡ್, ಒಂದು ಪ್ರಶ್ನೆ. ಈಗ ನೀವು ಹೇಳಿದ್ರಿ, ಈಗ 2014 ಇಲ್ಲಿವರೆಗೂ ಕೂಡ ಯಾವ್ದಾದ್ರು ಅನ್ಕ್ಲೈಮ್ಡ್ ಬಾಡೀಸ್ ಇರೋದು ಕೂಡ ಅದನ್ನ ಲಿಸ್ಟ್ ನ ಪಡಿಬೇಕಾಗತ್ತೆ ಅಂತ. ಇದನ್ನ ಹೇಗೆ ಸರ್? ಅಂದ್ರೆ ಈಗ ಆತ ಹೇಳ್ತಿರೋದು 95 ನಾನು ಅಲ್ಲಿ ಮಾಡಿದ್ದೀನಿ 2014 ತನಕ ಅಂತ. ಸೊ ಅದ್ರ ಜೊತೆ ಹೇಗೆ ಮ್ಯಾಚ್ ಮಾಡೋದ್ರಿಂದಾಗಿ ಎಷ್ಟು ಮಟ್ಟಿಗೆ ನಮಗೆ ಅದು ಕ್ಲೂ ಸಿಗ್ಬೋದು ಅಥವಾ ಹೆಲ್ಪ್ ಆಗ್ಬೋದು ತನಿಖೆಯಲ್ಲಿ ಅಂತ ಹೇಳ್ತೀರಿ? ಹೇಗೆ ಇವೆರಡನ್ನು ಮ್ಯಾಚ್ ಮಾಡೋದಕ್ಕೆ ಅಂತ ಹೇಳಿ? ಅದೇ ನಾನು ಹೇಳ್ತಾನೆ, ಈಗ 2014 to 2025 ವರೆಗೆ ಎಷ್ಟು ಅನ್ಕ್ಲೈಮ್ಡ್ ಬಾಡಿ ಬರಿ ಮಾಡಿದಾರಲ್ಲ, ಯಾರು ಬರಿ ಮಾಡಿರ್ತಾರೆ ಅದ್ರ ಲಿಸ್ಟ್ ಸಿಕ್ಕಿದಾಗ ನಮ್ಗೆ ಒಂದ್ ಸ್ವಲ್ಪ ನಂಬರ್ ಸಿಗುತ್ತೆ, ಸಿಕ್ಕಲೇಬೇಕು. ಯಾಕಂದ್ರೆ 2014ಗೆ ನಿಂದೆ ಹೋಯ್ತಾ ನಿಲ್ಲಿಕ್ಕೆ ಸಾಧ್ಯವಿಲ್ಲ. ಇದು ಅನ್ಕ್ಲೈಮ್ಡ್ ಬಾಡೀಸ್ ಅಲ್ಲಿ ಇದ್ದೇ ಇರುತ್ತೆ. ಅದು ನೀರಲ್ಲಿ ಕುಚ್ಕೊಂಡ್ ಬಂದಿರ್ಬೋದು, ಅಥವಾ ಯಾರೋ ಸೂಸೈಡ್ ಮಾಡ್ಕೊಂಡಿರ್ಬೋದು, ನ್ಯಾಚುರಲ್ ಡೆತ್ ಆಗಿರ್ಬೋದು, ಅಥವಾ ಅನ್ಯಾಚುರಲ್ ಡೆತ್. ಒಟ್ನಲ್ಲಿ ಈ ಲಿಸ್ಟ್ ಪೊಲೀಸ್ ಅವ್ರ ಹತ್ರನೂ ಇರಲೇಬೇಕು. ನಿಜ. UDR ಅಲ್ಲಿ ಅನ್ಕ್ಲೈಮ್ಡ್ ಬಾಡೀಸ್ಗೆ ಒಂದು ಲಿಸ್ಟ್ ಮತ್ತೆ ರಿಜಿಸ್ಟರ್ ಇರಲೇಬೇಕು ಪೊಲೀಸ್ನವ್ರ ಹತ್ರ. ಅಲ್ಲ ಸರ್, ಈತ ಇನ್ನೂ ಹಿಂದೆ ನಾನು ಮಾಡಿದ್ದೀನಿ ಅಂತ ಹೇಳ್ತಾನಲ್ಲ, ಅಂದ್ರೆ 14ಗಿಂತ ಮುಂಚೆ ಆಗಿರುವಂತವು ಅಂತ. ಸೊ ಅದಕ್ಕೆ ಹೇಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಈಗ 14 ಆಫ್ಟರ್ವರ್ಡ್ಸ್ ತಗೊಂಡಾಗ? ಅಂದ್ರೆ ರಾಮನ್, ನಾನು ಹೇಳೋದು 2014 2025 ವರೆಗೆ ಯಾರು ಬರಿ ಮಾಡಿರ್ತಾರಲ್ಲ ಅವ್ರನ್ನ ಕ್ವಶನ್ ಮಾಡ್ಬೇಕು ಈ ವ್ಯಕ್ತಿ ಬಗ್ಗೆ. ಈ ವ್ಯಕ್ತಿ 1995 2014 ವರೆಗೆ ಬರಿ ಮಾಡಿದ್ನಲ್ಲ,
ಆ ಟೈಮ್ನಲ್ಲಿ ಇವರು ಈಗ 2014 to 25 ನಲ್ಲಿ ಯಾರು ಬರಿ ಮಾಡಿದ್ದಾರೆ ವ್ಯಕ್ತಿಗಳು, ಈಗ ABC ಅನ್ನು. ಸರ್ ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೇನೆ, ಒಂದೇ ನಿಮಿಷ ಸರ್. ಈಗ ನೋಡಿ 7ನೇ ಪಾಯಿಂಟ್ ನಲ್ಲಿ ಒಂದು ಕರವಸ್ತ್ರ ಸಿಕ್ಕಿದೆ ಅಂತ, ಕರವಸ್ತ್ರವನ್ನ ವಶಕ್ಕೆ ಪಡ್ಕೊಂಡಿದೆ ಈಗ SIT ಅಧಿಕಾರಿಗಳು. ಆ ಕರವಸ್ತ್ರವನ್ನ ವಶಕ್ಕೆ ಪಡೆದು ಅದನ್ನು ಅಫ್ಕೋರ್ಸ್ ಅಲ್ಲಿ ಸಿಗುವಂತಹ ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ಸ್ ಕೂಡ ಇವತ್ತು ಬಹಳ ಮುಖ್ಯವಾಗುತ್ತೆ. ಅದು ಡೀಟೇಲ್ಸ್ ಒಂದೇ ಅಲ್ಲ, ಅದ್ರ ಜೊತೆಗೆ ಸಿಗುವಂತಹ ಕೆಲವೊಂದಷ್ಟು ವಸ್ತುಗಳು, ಅದು ಅಲ್ಲಿ ಸಿಗುವಂತಹ ಒಂದು ಹೇರ್ ಪಿನ್ ಆಗಿರ್ಬೋದು, ಗುಂಡ್ಪಿನ್ ಆಗಿರ್ಬೋದು, ಅಥವಾ ವಾಟ್ ಎವರ್ ನಿಮಗೆ ಆ ಜಾಗದಿಂದ ಆ ಮೂಳೆಗಳು ಸಿಕ್ಕಂಥದ್ದು 6ನೇ ಪಾಯಿಂಟಲ್ಲಿ. ಈಗ 7ನೇ ಪಾಯಿಂಟಲ್ಲಿ ಸಿಕ್ಕಿರುವಂಥದ್ದು ಒಂದು ಕರ್ಚಿಪ್ಪು. ಸೊ ಅದು ಯಾರ್ದು, ಇಲ್ಲಿಗೆ ಹೇಗೆ ಬಂತು, ಅದು ಒಂದು ಬೇಸಿಕ್ ಆದಂಥ ಒಂದು ಪ್ರೊಸೀಜರ್. ಆ ಬೇಸಿಕ್ ಪ್ರೊಸೀಜರನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಈಗ ಆ ಜಾಗದಲ್ಲಿ ಒಂದು ಕರ್ಚಿಪ್ ಸಿಕ್ಕಿದೆ ಅನ್ನುವಂಥದ್ದಷ್ಟು ಈಗ TV9ಗೆ ಮಾಹಿತಿ ಲಭ್ಯವಾಗಿದೆ. ನಾವು ಮಾತಾಡ್ತಾ ಇದ್ವಿ ಅಶೋಕ್ ಸರ್ ಜೊತೆ. ಅಶೋಕ್ ಸರ್ ಸಾರಿ ನಾನು ಇಂಟರಪ್ಟ್ ಮಾಡಿದೆ. ಈಗ ಒಂದು ಕರವಸ್ತ್ರ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ಜಾಗದಲ್ಲಿ ಸಿಗುವಂಥ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ಸ್ ಸರ್, ಒಂದು ಚಿಕ್ಕದಿಂದ ಚಿಕ್ಕದಾದಂಥ ಒಂದು ವಸ್ತುವು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ಖಂಡಿತ ಬಹಳಷ್ಟು ಉಪಯೋಗ ಆಗುತ್ತೆ. ಅದನ್ನ ಮಾಜರಿಂದಾನೇ ಸೀಸರ್ ಮಾಜರ್ ಮಾಡಲೇಬೇಕು ಸ್ಥಳದಲ್ಲಿ. ಕರೆಕ್ಟ್. ಸೀಸರ್ ಮಾಜರ್ ಹಾಕಿ ಅದಕ್ಕೆ ಪಂಚಾಯತ್ದಾರದು ಸೈನ್ ಹಾಕಿ ಎಲ್ಲ ಅದನ್ನ ವಿಡಿಯೋಗ್ರಾಫ್ ಸಮೇತ ಮಾಡ್ಕೊಳ್ತಾರೆ. ಪ್ರತಿ ಒಂದು ಪಿನ್ ಸಿಕ್ಕಿದ್ರು ಅದನ್ನ ಮಾಜರಲ್ಲಿ ತಂದ್ಬಿಡ್ತಾರೆ. ಯಾಕಂದ್ರೆ ನಾಳೆ ದಿವಸ ಇದು ಪೂರಕವಾಗಿ ತನಿಖೆಯಲ್ಲಿ ಬೇಕಾಗುತ್ತೆ ಇದು ಪ್ರತಿ ಒಂದು. ಬಟ್ 2014ಗಿಂತ ಹಿಂದೆ ಒಂದು ಖರ್ಚಿಪ್ ಇಲ್ಲಿವರೆಗೆ ಇರ್ಲಿಕ್ಕೆ ನನಗೆ ಸ್ವಲ್ಪ ಡೌಟ್, ಯಾಕಂದ್ರೆ ಕೆಲವು ಡೌಟ್ ಆಗುತ್ತೆ. ಬಟ್ ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ಒಂದೇ ಸರಿಗೆ ATM ಕಾರ್ಡ್ ಸಿಕ್ತು, ಡೆಬಿಟ್ ಕಾರ್ಡ್ ಸಿಕ್ತು ಅಂದಾಗ ಬಹಳ ಜನರಿಗೆ ಇದಾಯ್ತು. ಅಷ್ಟೊತ್ತಿಗೆ ಕ್ಲಾರಿಫೈ ಆಗ್ತದೆ. ಹೀಗೆ ಇದನ್ನು ಕೂಲಂಕುಷವಾಗಿ ಸಮಾಧಾನದಲ್ಲಿ ತಾಳ್ಮೆಯಿಂದ ಇದನ್ನ ನನ್ನ ಪ್ರಕಾರ ಆದಷ್ಟು ಸೀಕ್ರೆಸಿಲೇ ಮಾಡ್ಬೇಕು. ಸೀಕ್ರೆಸಿ ಅಂತ ಹೇಳಿದ್ರೆ ಈಗ ಪ್ರೆಸ್ಸಿಗೆ ರಿಲೀಸ್ ಮಾಡಬಾರ್ದು ಅಂತಲ್ಲ ನಾನು ಹೇಳೋದು. ಬಟ್ ಆದ್ರೆ ತನಿಖೆಗೆ ಯಾವ್ದಾದ್ರು ತೊಂದರೆ ಆಗದೆ ಇದ್ದಂಗೆ ಇದನ್ನ ಮಾಡ್ಬೇಕಾಗುತ್ತೆ. ಈಗ ಸೀಕ್ರೆಸಿ ಮೇಂಟೈನ್ ಮಾಡ್ಲೇಬೇಕಾಗುತ್ತೆ. ಇಲ್ಲ ಅದು ಹೂವು ಒಂದೊಂದು ಹೋಗಿ ಅದಕ್ಕೆ ಒಂದು ಬೇರೆ ಕನೆಕ್ಟ್ ಆಗ್ಬಿಟ್ರೆ ಕಷ್ಟ. ಅದರಿಂದ ಜೊತೆಗೆ ನನ್ನ ಪ್ರಕಾರ ಇಲ್ಲಿವರೆಗೆ ನನಗೆ ಕಾಣ್ತಾ ಇರೋದು ಅನನ್ಯ ಭಟ್ ಒಂದೇ ಮಿಸ್ಸಿಂಗ್ ಕೇಸ್ ಅಲ್ಲಿ ಅವ್ರಿಗೆ DNA ಟೆಸ್ಟ್ ಮಾಡಕ್ಕೆ ಒಬ್ರು ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಎಕ್ಸಾಕ್ಟ್ಲಿ ಸರ್, ಕರೆಕ್ಟ್. ಸೊ ಮಹಿಳೆಯ ಸ್ಕೆಲಿಟನ್ ಸಿಕ್ಲೇಬೇಕು. ಇದೆಲ್ಲ ಮೆನ್ನು ಸಿಗ್ತಾ ಇರೋದು ನೋಡಿದ್ರೆ ಅಲ್ಲಿಗೆ ಯಾರು ಇವಾಗ ಕಂಪ್ಲೇಂಟ್ ಇವಾಗ ನೋಡಿ ನಿಮ್ಗೆ ಮೂಳೆ ಸಿಕ್ಕ ತಕ್ಷಣ ನಾವು ಶಾಕ್ ಆಗಕ್ಕಿಲ್ಲ. ಯಾಕೆಂದ್ರೆ ಅದಕ್ಕೆ ಪೂರಕವಾಗಿ DNA ಟೆಸ್ಟ್ಗೆ ಮಾಡಕ್ಕೆ ಆ ಪರ್ಸನ್ ಯಾರು ಸಿಕ್ಬೇಕಲ್ಲ, ಜನ ಸಿಕ್ಬೇಕಲ್ಲ. ನಿಜ, ಅವ್ರ ಸಂಬಂಧಿಕರು ಬೇಕಲ್ಲ, ರಕ್ತ ಸಂಬಂಧಿ. ಹೌದು, ಈಗ ರಕ್ತ ಸಂಬಂಧಿಗಳು ಸಿಕ್ಲೇಬೇಕು, ಅವ್ರು ಮುಂದೆ ಬರ್ಬೇಕು. ಅವ್ರು ಮುಂದೆ ಬಂದಿಲ್ಲ ಅಂದ್ರೆ ಸಿಕ್ಕಿರೋದು ಯಾರ ಜೊತೆ DNA ಟೆಸ್ಟ್ ಮಾಡ್ತೀರಾ? ಬರೀ ಎಷ್ಟು ವರ್ಷ, ಹೈಟು, ಫಿಮೇಲಾ ಮೇಲಾ, ಯಾವ ತರ ಇದಾಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಆದ್ರೂ ಕನೆಕ್ಟ್ ಮಾಡಕ್ಕೆ ಪರ್ಸನ್ ಸಿಕ್ಕದೆ ಇದ್ರೆ ಅದು ನನ್ನ ಪ್ರಕಾರ ಸಿ ರಿಪೋರ್ಟೇ ಪುನಃ. ನಿಜ. ಒಟ್ಟಿನಲ್ಲಿ ತನಿಖೆ ಕಂಪ್ಲೀಟ್ ಆಗೋವ್ರಿಗೆ ನಾವು ಯಾರು ಏನೋ ಒಂದು ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ ನನ್ನ ಪ್ರಕಾರ. ಫೈನಲ್ DNA ನಮ್ಮ FSL ಇಂದ ರಿಪೋರ್ಟು, ಡಾಕ್ಟರ್ಸ್ ರಿಪೋರ್ಟು, ಮತ್ತೆ ತನಿಖಾಧಿಕಾರಿಯ ರಿಪೋರ್ಟ್ ಇವೆಲ್ಲ ಸೇರಿದ ಮೇಲೆನೆ ನಾವು ಒಂದು ಕನ್ಕ್ಲೂಷನ್ ಬರ್ಬೋದು. ಅಲ್ಲಿವರೆಗೂ ನಾವೆಲ್ಲರೂ ತಾಳ್ಮೆಯಿಂದ ಪ್ರತಿದಿನ ಅದನ್ನ ವಾಚ್ ಮಾಡ್ತಾ ಇರ್ಬೇಕಷ್ಟೇ. ಬಟ್ ಒಂದು 12, 13ನೇ ನಂಬರ್ ಅಲ್ಲಿ 7-8 ಬಾಡಿ ಇದೆ, 9 ಬಾಡಿ ಇದೆ ಅಂತ ಹೇಳ್ದಂಗೆ ನೆನ್ನೆ ಒಂದು ಬರ್ತಾ ಇತ್ತು ಟಿವಿನಲ್ಲಿ. ಆತರ ಒಂದೇ ಗುಂಡಿಲಿ ಜಾಸ್ತಿ ಅಸ್ಥಿ ಪಂಜರ ಸಿಕ್ಬಿಟ್ರೆ ಅದು ಸ್ವಲ್ಪ ಡೌಟ್ ಬರುತ್ತೆ. ಯೂಶಲಿ ಈಗ ಅನ್ಕ್ಲೈಮ್ಡ್ ಸಿಕ್ಕಿದಾಗ ಒಂದೇ ಗುಂಡಿಲಿ ಯೂಶಲಿ ಹಾಕುವಂತ ಇದು ಇಲ್ಲ, ರೂಲು ಇಲ್ಲ, ಮತ್ತೆ ಮನುಷ್ಯತ್ವ ಇದ್ದವ್ರು ಮಾಡಲ್ಲ. ನಿಜ ಸರ್. ಸೊ ಅದರಿಂದ ಒಂದೇ ಗುಂಡಿಲಿ ಜಾಸ್ತಿ ಬಾಡಿ ಸಿಕ್ಕಿದ್ರೆ ಮಾತ್ರ ಒಂದೇ ಸರಿಗೆ ಒಂದು ಸಂಶಯ ಬರುತ್ತೆ ಅಂತ ಬರುತ್ತೆ. ಒಂದು ರೀತಿ ಮಾಸ್ ಬರೆಯಲಾಗಿದೆ ಇದು ಅನ್ನೋ ರೀತಿಯಲ್ಲಿ ಒಂದು ಸಂಶಯಗಳು ಮೂಡಬಹುದು. ಎಸ್ ಸರ್. ಹಾಗೆ ಈಗ ಒಂದ್ ವೇಳೆ ಈಗ ಪಂಚಾಯತ್ ಅವರಿಂದ ಅನುಮತಿ ಪಡೆದು ಅಲ್ಲಿ ಹೂತಿದ್ದಾರೆ ಅಂತ ಅಂದ್ರೂ ಕೂಡ ಅದಕ್ಕೂ ಕೂಡ ಈಗ UDR ದಾಖಲಿಸ್ಕೊಂಡಿರ್ತಾರೆ. ಒಂದು ಬೇಸಿಕ್ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನುವಂಥದ್ದು ಕೂಡ ಇರುತ್ತಲ್ಲ ಸರ್. ಸೊ ಅದು ಕೂಡ ಬಹುಶಃ ಮ್ಯಾಚ್ ಮಾಡ್ಬೇಕಾಗತ್ತೆ. ಖಂಡಿತ ನೋಡಿ, ಪೋಸ್ಟ್ ಮಾರ್ಟಮ್ ಅಂದ ತಕ್ಷಣ ಈ ಬಾಡಿ ಕೊಳ್ತೋಗಿರೋ ಬಾಡಿನ ಆಸ್ಪತ್ರೆಗೆ ತಗೊಂಡೋಗುವಷ್ಟು ಇದು ಕೆಲವರು ಅಧಿಕಾರಿಗಳು ತಗೊಳ್ಳಲ್ಲ. ಡಾಕ್ಟರ್ಸ್ಗಳನ್ನೇ ಅಲ್ಲಿಗೆ ಸ್ಥಳಕ್ಕೆ ಕರೆಸಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಈ ಹಳ್ಳಿ ಕಡೆ ಇರೋ ಪೊಲೀಸ್ನವರು ಕಾಡು ಮಧ್ಯದಲ್ಲಿ ಅಥವಾ ಎಲ್ಲ ಸಿಕ್ಕಿದಾಗ ಆದಷ್ಟು ಡಾಕ್ಟರ್ಸ್ಗಳನ್ನ ಕರೆಸ್ಬಿಡ್ತಾರೆ ಸ್ಥಳಕ್ಕೆ. ಅಲ್ಲೇ ಕರೆಸಿ ಒಂದು ಸ್ಕ್ರೀನ್ ತರ ಮಾಡ್ಕೊಂಡು ಅಲ್ಲೇ ಒಂದು ಟೇಬಲ್ ಎಲ್ಲ ತರಿಸಿ ಬಾಡಿನ ತರಿಸಿ ಅಲ್ಲೇ ಪೋಸ್ಟ್ ಮಾರ್ಟಮ್ ಅದ್ರದ್ದು ಫಾರ್ಮಾಲಿಟೀಸ್ ಮುಗಿಸ್ಬಿಡ್ತಾರೆ. ಅನ್ಲೆಸ್ ಬಹಳ ಸೆನ್ಸೇಷನಲ್ ಕೇಸ್ ಆದ್ರೆ ಅದನ್ನ ಕಳಿಸ್ಬೇಕಾಗುತ್ತೆ ಆಸ್ಪತ್ರೆಗೆ. ನೋಡಿ, ಫಾರ್ ಎಕ್ಸಾಂಪಲ್ ಸೌಜನ್ಯ ಕೇಸ್ ಅಲ್ಲಿ
ಅವರು ಬರೀ ಒಂದು PHS ಅಲ್ಲಿ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಒಂದು ಏನು ಅಲ್ಲಿ ಚಿಕ್ಕ ಒಂದು ಹಾಸ್ಪಿಟಲ್ ಅಲ್ಲಿ ಮಾಡಿ, ಅದನ್ನ ಆಕ್ಚುಲಿ 2 ಅಥವಾ 3 ಡಾಕ್ಟರ್ ಕಡೆಯಿಂದ ಮಂಗಳೂರಿನಲ್ಲೇ ಮಾಡಿಸ್ಬೇಕಾಗಿತ್ತು ಆ ಕೇಸನ್ನ, ಪೋಸ್ಟ್ಮಾರ್ಟಮ್. ಅಲ್ಲಿ ಮಾಡಿಸಿ ಅಲ್ಲೇ ವೆಜಿನಲ್ ಇದು ಸ್ವಾಬ್ ಅಂತ ಅಲ್ಲೇನೆ ಸೀಸ್ ಮಾಡಿ ಅಲ್ಲಿಂದ FSL ಅವತ್ತೇ ತಗೊಂಡೋಗಿ ಕೊಟ್ಟಿದ್ರೆ ಸೌಜನ್ಯ ಕೇಸ್ನಲ್ಲಿ ಈ ತರ ಕೋರ್ಟ್ನಲ್ಲಿ ಎಕ್ವಿಟ್ ಆಗ್ತಿರ್ಲಿಲ್ಲ ನೋಡಿ. ಕೋರ್ಟ್ನಲ್ಲಿ ಸರ್ ಬಂದೆ ಅಶೋಕ್ ಸರ್, ಈಗ ಈ ವಿಚಾರ ಇಲ್ಲಿಂದ ನಡೀತಾ ಇರುವಂತದ್ದು, ಈಗ ಆತ ಏನ್ ದೂರು ಕೊಟ್ಟಿದ್ದಾನೆ ಆ ವಿಷಯಗಳನ್ನ ನಾವೀಗ ಮಾತಾಡ್ತಾ ಹೋದ್ರೆ, ಈಗ ಸಪೋಸ್ ಈಗ ಸಿಕ್ಕಿರುವಂತಹ ಮೂಳೆಗಳು ಸರ್ ಈಗ KMCಗೆ ಕಳಿಸಿದೀವಿ ನಾವು. ಸೊ ಇಲ್ಲೇ ಪ್ರಾಥಮಿಕವಾಗಿ ಪರಿಶೀಲನೆ ಮಾಡಿ ಇಲ್ಲೇ ಫೈನಲ್ ಆಗಿ ಎಲ್ಲ ಟೆಸ್ಟ್ಗಳ ಆಗತ್ತಾ ಸರ್, ಅಥವಾ ಇಲ್ಲಿಂದ ಬೇರೆ ಕಡೆ ಕಳಿಸ್ಬೇಕಾಗುವಂತ ಸಾಧ್ಯತೆಗಳಿರುತ್ತಾ, ಅಥವಾ ಆರ್ ವಿ ಕೇಪಬಲ್ ಇನಫ್ ಈ ತರದೆಲ್ಲವನ್ನು ಕೂಡ ಸಾಲ್ವ್ ಮಾಡೋದಕ್ಕೆ, ಅಥವಾ ನಮ್ಮ FSL ನಿಂದ ಇದಕ್ಕೆ ಅಬ್ಸರ್ವೇಷನ್ ಕೊಡೋದಕ್ಕೆ ಏನ್ ಹೇಳ್ತೀರಿ ಸರ್? ಇದು ಇಲ್ಲ, KMC ಆಗಿ ಅಲ್ಲಿ ಪುನಃ ಪ್ಯಾಕ್ ಮಾಡ್ತಾರೆ. ಫಸ್ಟ್ ಇಲ್ಲಿ ಪ್ಯಾಕ್ ಮಾಡ್ತಾರೆ, ಇಲ್ಲಿಂದ KMCಗೆ ತಗೊಂಡೋದ್ಮೇಲೆ KMC ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಕಂಪ್ಲೀಟ್ ಮಾಡಿ ಅಲ್ಲಿ ಅವರ ಪ್ರೊಸೀಜರ್ಸ್, ಡಾಕ್ಟರ್ಸ್, ಮೆಡಿಕಲ್ ಜುರಿಸ್ಪ್ರುಡೆನ್ಸ್ ಅವ್ರದ ಪ್ರಕಾರದಲ್ಲಿ ಏನೆಲ್ಲ ಇದೆ ತನಿಖೆ ಮಾಡಿ ಅದನ್ನ ಪುನಃ ಪ್ಯಾಕ್ ಮಾಡಿ ಅಲ್ಲಿಂದ FSL ತಗೊಂಡೋಗಿ ಕೊಡ್ಬೇಕಾ. FSL ಗೆ ಬರಲೇಬೇಕು. FSL ಅಲ್ಲೇ DNA ಟೆಸ್ಟ್ ಮಾಡಕ್ಕಾಗೋದು, ಅದನ್ನ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ನನ್ನ ಪ್ರಕಾರ ಮೋಸ್ಟ್ಲಿ ಬೆಂಗಳೂರಿಗೆ ಬರ್ಬೋದು ಅಥವಾ ಮೈಸೂರಿನಲ್ಲೂ FSL ಇದೆ ಇವಾಗ. ಮಂಗಳೂರಿನಲ್ಲೂ ಇದೆಯೇನೋ ಗೊತ್ತಿಲ್ಲ. ಈಗ ಸಾಕಷ್ಟು FSL ಇದಾಗ್ಬಿಟ್ಟಿದೆ. ನಮ್ಮ ಕಾಲದಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಇತ್ತು, ಆಮೇಲೆ 2007-8ಗೆ ಇದಕ್ಕೆ ಬಂದ. ಐ ಮೀನ್ 2004-5ಗೆ FSL ಮೈಸೂರಿಗೆ ಬಂತು. ಮೈಸೂರು ನಮ್ಮ ಪೊಲೀಸ್ ಅಕಾಡೆಮಿಯ ಕಾಂಪೌಂಡ್ ಒಳಗಡೆನೆ ಒಂದು FSL ಇದೆ. ಹಾಗೆ ಒಟ್ನಲ್ಲಿ ಇದನ್ನ ಸ್ವಲ್ಪ ಬೇರೆ, ಯಾಕೆಂದ್ರೆ ಇದು ಬಹಳ ಸೆನ್ಸೇಷನಲ್ ಕೇಸ್ ಮತ್ತೆ ರೇರೆಸ್ಟ್ ಆಫ್ ರೇರ್ ಕೇಸ್ ಆಗಿರೋದ್ರಿಂದ ಡಾಕ್ಟರ್ಸ್ಗಳು, ಹೆಚ್ಚಿನ ಡಾಕ್ಟರ್ಸ್ಗಳು, ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ಗಳು ಇದನ್ನ ಮಾಡ್ಬೇಕಾಗುತ್ತೆ ಪೋಸ್ಟ್ ಮಾರ್ಟಮ್. ಮತ್ತೆ FSL ಅಲ್ಲೂ ಅಷ್ಟೇನೆ ನನ್ನ ಪ್ರಕಾರ 2 FSL ಕಳಿಸ್ಬೇಕು. ಕರ್ನಾಟಕದ್ದು ಕಳಿಸ್ಬೇಕು, ಹೈದರಾಬಾದ್ಗೂ ಕಳಿಸ್ಬೇಕಾಗುತ್ತೆ. 2 FSL ಒಪಿನಿಯನ್ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ನಾಳೆ ದಿವಸ ನಮ್ಮ ಸ್ಟೇಟ್ ಅಲ್ಲಿ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಒಂದು ಬಂದ್ಬಿಟ್ಟು ಅದನ್ನ ಇದಾಗ್ಬೋದು. ಅದಕ್ಕೆ 2 ಕಡೆ ಕಳಿಸುವಂತ ಕೆಲವು ಕೇಸಲ್ಲಿ ಕಳಿಸ್ತೀವಿ ನಾವು. 2 FSL ಕಳಿಸಿದ್ದು ನನಗೆ ನೆನಪಿದೆ. ಹೈದರಾಬಾದ್ಗೂ ಕಳಿಸ್ಬೇಕಾಗುತ್ತೆ. ರೈಟ್ ಸರ್. ಸರ್ ನಿಮ್ಮ ಸರ್ವಿಸ್ನಲ್ಲಿ ಈ ಥರದ್ದು ಯಾವುದಾದ್ರೂ ಒಂದು ಕೇಸ್, ಈಗ ತುಂಬಾ ವರ್ಷಗಳ ನಂತರ ಯಾರೋ ಒಬ್ರು ಬಂದಿದ್ದು ಈ ಥರದ ಮತ್ತೆ ಬಾಡಿಯನ್ನ ಎಸ್ಕವೇಟ್ ಮಾಡಿ ಉತ್ಖನನ ಮಾಡಿ ಆ ಬಾಡಿಯಿಂದ ಕೆಲವೊಂದಷ್ಟು DNA ಸ್ಯಾಂಪಲ್ಗಳನ್ನು ತೆಗೆದು ಈ ಥರದೊಂದು ಕೇಸ್ ಕ್ರ್ಯಾಕ್ ಮಾಡಿರುವಂಥ ಉದಾಹರಣೆ ಆ ಥರದ್ದು ಯಾವುದಾದ್ರೂ ನಿಮ್ಮ ಗಮನಕ್ಕಿದೆಯಾ ಸರ್? ಇದೇ ಥರದೊಂದು ಮಾದರಿ ಇದು ಬಹಳಷ್ಟು ಕೇಸಸ್ ಇದೆ. ಬಟ್ ಅದರಲ್ಲಿ ನನಗೆ ಬಹಳ ಮೇನ್ ಆಗಿ ಕಾಣ್ತಾ ಇರೋದು 1986 ಅಥವಾ 87ರಲ್ಲಿ ಬೆಂಗಳೂರಿನಲ್ಲಿ ಬೀನಾ ಅಂತ ಹೇಳಿ ಒಂದು ಕೇಸ್ ಆಗುತ್ತೆ, ಹೆಣ್ಮಗಳದ್ದು ಮರ್ಡರ್ ಆಗುತ್ತೆ. ಅದ್ ನಿಮ್ಗೆ ಗೊತ್ತಿರ್ಬೋದು. ಅದು ನಮ್ಮ ಇಡೀ ಕರ್ನಾಟಕ ಅಲ್ಲ, ಭಾರತ ದೇಶದಲ್ಲೇ ಮೊದಲನೇ ಬಾರಿಗೆ DNA ಟೆಸ್ಟ್ ಮಾಡಿದ ಕೇಸು. ಅವಾಗ ಹೈದರಾಬಾದ್ ನಲ್ಲಿ ಕಂಪ್ಲೀಟ್ DNA ಇರ್ಲಿಲ್ಲ. ಪ್ರೊಸೀಜರ್ ಅಮೆರಿಕಾಗ ಹೋಯ್ತು, US ಹೋಯ್ತು. US ನಲ್ಲಿ ಮಾತ್ರ DNA ಟೆಸ್ಟ್ ಇದಿತ್ತು. ಸೊ ಅದಕ್ಕೆ 1 ವರ್ಷದವರೆಗೆ ಅಕ್ಯೂಸ್ಗಳು ಜೈಲಲ್ಲಿ ಇದ್ದಿದ್ದಕ್ಕೆ ಅವರ ಅಡ್ವೊಕೇಟ್, ಡಿಫೆನ್ಸ್ ಅಡ್ವೊಕೇಟ್ ಹೈಕೋರ್ಟ್ ಅಲ್ಲಿ ಬೇಲ್ ತಗೊಂಡ್ರು. ತಂದೆ ಮಗನಿಗೆ ವಿಶ್ವಕಂಠಯ್ಯ ಅಂತ ಹೇಳಿ ಸೈಂಟಿಸ್ಟ್ ಅವರು ನಮ್ಮ GKVK ನಲ್ಲಿ, ಅವರ ಮಗ ಮಹೇಶ್ ಅಂತ ನನಗೆ ನೆನಪಿದೆ. ಅವರಿಬ್ಬರಿಗೆ ಬೈಲ್ ಯಾವ ತರದಲ್ಲಿ ಕೊಟ್ರು ಅಂದ್ರೆ, ಸರ್ ಈಗ DNA ಟೆಸ್ಟ್ಗೆ ಅಮೆರಿಕಕ್ಕೆ ಕಳಿಸಿದ್ದಾರೆ, ಅದು ಬರೋರಿಗೆ ಇವ್ರು ಜೈಲಲ್ಲಿ ಕೊಡಿಯೋದು ಬೇಡ ಅಂತ ಹೇಳಿ ಹೈಕೋರ್ಟ್ ಇಂದ ಬೇಲ್ ತಗೊಂಡ್ರು ಅವರಿಬ್ಬರಿಗೆ, ತಂದೆ ಮಗನಿಗೆ. 1 year ಆದ್ಮೇಲೆ DNA ಟೆಸ್ಟ್ ರಿಪೋರ್ಟ್ ಬಂದು ಪಾಸಿಟಿವ್ ಬಂದ್ಬಿಡ್ತು. ದಟ್ ಈಸ್ ದ ಫಸ್ಟ್ ಬೀನಾ ಮರ್ಡರ್ ಕೇಸ್ ಇಸ್ ದ ಫಸ್ಟ್ DNA ಟೆಸ್ಟ್ ಇನ್ ಇಂಡಿಯಾ. ಅಲ್ಲಿವರೆಗೆ ನಮಗೂ DNA ಅನ್ನೋದು ಗೊತ್ತಿರಲಿಲ್ಲ, ಕೋರ್ಟ್ ಜಡ್ಜ್ಗೂ ಗೊತ್ತಿರಲಿಲ್ಲ DNA ಬಗ್ಗೆ. ಆಮೇಲೆ ನೋಡಿ, ಈ DNA ಟೆಸ್ಟ್ ಬಗ್ಗೆ ಕೋರ್ಟ್ ನಲ್ಲಿ ಆ ಸೈಂಟಿಸ್ಟ್ಗಳು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಆಮೇಲೆ ಇಟ್ ಈಸ್ ಅನ್ ಎಕ್ಸ್ಪರ್ಟ್ ಇದು ರಿಪೋರ್ಟ್. ಅದಕ್ಕೆ ಜಡ್ಜು ಇದ್ ಮಾಡಕ್ಕಾಗಲ್ಲ, ನೆಗೆಟಿವ್ ಮಾಡಕ್ಕಾಗಲ್ಲ. ವಾಟ್ ಎವರ್ ದ FSL ರಿಪೋರ್ಟ್ ಸೇಸ್ ದಟ್ ಹ್ಯಾಸ್ ಟು ಬಿ ಅಕ್ಸೆಪ್ಟೆಡ್ ಬೈ ದಿ ಕೋರ್ಟ್, ಬಿಕಾಸ್ ದಿ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್, FSL ಇವರೆಲ್ಲ ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ದೇ ರಿಪೋರ್ಟ್. Whereas police officers namdu, see for example confession before a police officer is not admissible. Nodi adikke idralli 164 ಮಾಡಿರೋದು ಈ ಕೇಸ್ ನಲ್ಲಿ. Confession before the judge is admissible. ಅದೂನು ಬಂದೆ ಸರ್, ಒಂದೇ ನಿಮಿಷ ಸರ್, ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. 8ನೇ ಪಾಯಿಂಟ್ ನಲ್ಲಿ ಈಗ ಶೋಧ ಕಾರ್ಯ ಆರಂಭವಾಗಿದೆ. ಸುತ್ತಲೂ ಪರದೆಯನ್ನ ಕಟ್ಟಿ ಶೋಧ ಕಾರ್ಯ ಆರಂಭಿಸಿರುವಂತಹ SIT 8ನೇ ಪಾಯಿಂಟ್ ನಲ್ಲಿ ಈಗ ಶೋಧ ಕಾರ್ಯ ಆರಂಭವಾಗಿದೆ.
7ನೇ ಪಾಯಿಂಟ್ ಮುಗಿತು, ಅದಾದಮೇಲೆ ಊಟಕ್ಕೆ ಅಂತ ಹೇಳಿ ಬ್ರೇಕ್ ಮಾಡಿದ್ರು. ಈಗ ಮತ್ತೆ 8ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಆರಂಭವಾಗ್ತಾ ಇದೆ. ಎಸ್ ಸರ್, ಪ್ಲೀಸ್, ಸಾರಿ, ಕಂಟಿನ್ಯೂ ಮಾಡಿ ಸರ್. ನೀವು ಹೇಳ್ತಾ ಇದ್ರಿ ಅಶೋಕ್ ಸರ್. ಫಾರ್ ಎಕ್ಸಾಂಪಲ್, ನನ್ನ ಪ್ರಕಾರ ಈತ ಯಾರು ಅನಾಮಧೇಯ ವ್ಯಕ್ತಿ ಇದ್ದಾನೆ, ಈಸ್ ಒನ್ ಆಫ್ ದ ಅಕ್ಯೂಸ್. ಒನ್ ಆಫ್ ದ ಅಕ್ಯೂಸ್ ಬಿಕಾಸ್ ಹಿ ಹ್ಯಾಸ್ ಬರೀಡ್ ದ ಬಾಡಿ ವಿತೌಟ್ ಇನ್ಫಾರ್ಮಿಂಗ್ ದ ಪೊಲೀಸ್, ಅಥವಾ ಪೊಲೀಸು ಮತ್ತೆ ಯಾರು ಬರ್ದೇನೆ ಬರಿ ಮಾಡಿರೋದ್ರಿಂದ ಈಸ್ ಆಲ್ಸೋ ಪಾರ್ಟ್ ಆಫ್ ದಿ ಕ್ರೈಮ್. ಇದ್ರಲ್ಲಿ ಇದಾನೆ, ರೋಲ್ ಇದೆ. ಇವನನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ, ಲಾಯರ್ ಪ್ರೊಡ್ಯೂಸ್ ಮಾಡಿದಾಗ, ರೂಲ್ಸ್ ಪ್ರಕಾರ ಅವನನ್ನ ಒಂದು ದಿವಸ 24 hours ಒಂದು ಜೈಲಲ್ಲಿ ಇಡಬೇಕಾಗುತ್ತೆ. ಅವನ್ನ ಸಾಲಿಟರಿ ಕನ್ಫೈನ್ಮೆಂಟ್ ಆಗ್ಬೇಕು. ಅದಾಗಿದೆಯೇ ಇಲ್ವಾ ಗೊತ್ತಿಲ್ಲ. ಹೋಗಿದ ತಕ್ಷಣ ಈ ಕೆನಾಟ್ ಕನ್ಫೆಸ್ ಬಿಫೋರ್ ದ ಜಡ್ಜ್. ಜಡ್ಜ್ ಅವನ್ನ 24 ಗಂಟೆ ಇಡಬೇಕಾಗುತ್ತೆ. ಇಡಕ್ಕಿಂತ ಮೊದಲು ಅವನಿಗೆ ಅಡ್ವೈಸ್ ಮಾಡ್ಬೇಕಾಗುತ್ತೆ. ನೋಡಪ್ಪ, ನೀನ್ ಕೊಡೋ ಫ್ರಸ್ಟ್ರೇಷನ್, ನೀನ್ ಕೊಡೋ ಸ್ಟೇಟ್ಮೆಂಟ್, ನಿನಗೆ ತಿರುಗುಬಾಣ ಆಗಿ ನೀನು ಅದರಲ್ಲಿ ಒಳಗಡೆ ಹೋಗ್ಬೋದು ಅಂತ ಹೇಳ್ತಾರೆ. ಅವನ್ನ 24 hours ಇಟ್ಟ ಮೇಲೆ ನೆಕ್ಸ್ಟ್ ಡೇ ಪ್ರೊಡ್ಯೂಸ್ ಮಾಡಬೇಕು. ಪುನಃ ಜಡ್ಜ್ ಮುಂದೆ ಕರ್ಕೊಂಡ್ಬಂದು ಪ್ರೊಡ್ಯೂಸ್ ಮಾಡಿದ್ಮೇಲೆ ಜಡ್ಜ್ ಅವರೊಬ್ಬರೇ ಕೂತ್ಕೊಂಡು ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ಕೊಂಡು ಹೋಗ್ತಾರೆ. ಯೂಶುವಲಿ ಓನ್ಲಿ ಜಡ್ಜ್ ಅಂಡ್ ಇವ್ರು ಇಬ್ಬರೇ ಇರ್ತಾರೆ. ಯಾರು ಅಡ್ವೊಕೇಟ್ಸ್ ಬೇರೆ ಯಾರು ಇರಬಾರ್ದು. ಏನ್ ಕನ್ಫೆಷನ್ ಮಾಡ್ತಾನೆ 164 ಅದು ಜಡ್ಜ್ ಮಾತ್ರ ಗೊತ್ತಿರುತ್ತೆ. ಅದನ್ನ ಸೀಲ್ಡ್ ಕವರ್ ಅಲ್ಲಿ ಇಟ್ಬಿಡ್ತಾರೆ. ಸೊ ಈಗ ಫರ್ದರ್ FIR ಆಗಿದೆ 154 CRPC. ಇದು ಈಗ CRPC ಪ್ರಕಾರ 154 ಸೆಕ್ಷನ್ ಪ್ರಕಾರ ನಂತರ ಇವನು ಕಂಪ್ಲೇಂಟ್ ನ ಪೊಲೀಸ್ ಸ್ಟೇಷನ್ ಕೊಟ್ಟ ಮೇಲೆ ಒಂದು FIR ಆಗಿದೆ. ರೈಟ್ ಸರ್. ಅಶೋಕ್ ಸರ್ ಬಂದೆ, ಹೋಲ್ಡ್ ಮಾಡಿ ಸರ್, ಮತ್ತೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಥ್ಯಾಂಕ್ ಯು ನಮ್ಮ ಜೊತೆಗೆ ಜಾಯ್ನ್ ಆದ್ರಿ, ಮತ್ತೆ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಸೊ ಹಾಗೆ ಈಗ ಅಶೋಕ್ ಸರ್ ಜೊತೆಗೆ ಮಾತಾಡೋಣ. ಇನ್ನೂ ಸ್ಥಳದಲ್ಲಿ ಈಗಾಗಲೇ ಕಾರ್ಯಾಚರಣೆ ಆರಂಭವಾಗಿದೆ. ಅಲ್ಲಿಂದಲೂ ಕೂಡ ಇನ್ನೇನು ಮಾಹಿತಿ ಕೂಡ ನಮಗೆ ಲಭ್ಯವಾಗುತ್ತೆ, ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ.